ಇವರೇ ನಮ್ಮ ಓನರ್. ಹಾಯ್. ಪ್ರದೀಪ್ ಸರ್ ನನ್ನ ಫ್ರೆಂಡ್, ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಏನ್ ಹೇಳ್ದೆ? ಪ್ರದೀಪ್ ಸರ್ ಕಾಲೇಜ್ ಲೆಕ್ಚರರ್, ನನ್ನ ಫ್ರೆಂಡೇ. ಹಾಯ್. ಓಹೋ, ನಾನ್ ನಂದಿ ತರ ಅಡ್ಡ ಬಂದೆ ಅನ್ಸುತ್ತೆ. ಕಾಲೇಜ್ ಪ್ರೊಫೆಸರ್ಗೆ ಬುಕ್ ಸ್ಟಾಲ್ ಅಲ್ಲಿ ಏನ್ ಕೆಲ್ಸ? ನಾವೇನಿಲ್ಲಿ ಪಾಠದ ಪುಸ್ತಕನ ಮಾರೋದಿಲ್ವಲ್ಲ, ಮತ್ತೆ ಯಾಕೆ ಸಾರ್ ಇಲ್ಲಿ ಬರ್ತೀರಾ? ನಿಮಗ್ ಬೇಕಾಗಿರೋದೆಲ್ಲ ಈ ನೌನು ವರ್ಬ್ ಇರೋಂಥ ಬುಕ್ ತಾನೆ. ಇಲ್ಲಿಲ್ಲ ಸಾರ್, ಈ ಓದೋರ್ಗಂತೂ ತುಂಬಾನೇ ಕಷ್ಟ. ಇಲ್ಲಿರೋದು ನಾವಲ್ ಪುಸ್ತಕಗಳು, ಕವಿತೆ, ಒಳ್ಳೊಳ್ಳೆ ಕತೆ ಪುಸ್ತಕಗಳು. ಇದೆಲ್ಲ ನಿಮಗ್ ಬೇಕಾಗಲ್ವಲ್ಲ. ಅದೆಲ್ಲ ಇರ್ಲಿ, ನಿಮ್ ಸಬ್ಜೆಕ್ಟ್ ಏನು? ಫಿಸಿಕ್ಸ್. ಆ ತರ ಯಾವುದೇ ಪುಸ್ತಕನ ಇಲ್ಲಿ ಮಾರೋದಿಲ್ವಲ್ಲ ಸರ್. ಹಾಗಾದ್ರೆ ಡವ್ ಹೊಡಿಯೋದಕ್ಕೆ ತಾನೆ ಬಂದಿದ್ದೀರಾ? ಇಲ್ಲ, ಅದೇನು ಅಂದ್ರೆ ಇವತ್ತು ಕಾಳ ಹಾಕಾಯ್ತಾನೆ. ಕಾಳ ಹಾಕ್ತಾ ಇಲ್ವಾ? ಎಂತ ಮಾತ್ ಸರ್ ಇದು? ನೀನಲ್ಲಿ ಸುಮ್ನೆ ಕೂತ್ಕೊಳ್ಳಮ್ಮ, ನಾನ್ ಇವನ ಹತ್ರ ಮಾತಾಡ್ ಮುಗಿಸಿ ನಿನ್ನ ಹತ್ರ ಬರ್ತೀನಿ. ಹೋದ್ರೆ ಹೋಗ್ಲಿ, ನೋಡಿದ್ರೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ. ನೀನೇನೋ ನನಗ್ ಮಾಡಕ್ಕಾಗುತ್ತೆ? ಹೋಗಲ್ಲೇ, ಕೆಲ್ಸ ಕಾರ್ಯ ಇಲ್ದೆ ಜೊಲ್ ಬಿಟ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಬೆಳಗ್ಗೆನೆ. ನೀನ್ ಜೊಲ್ ಸೂರ್ಸೋದಕ್ಕೆ ಕಾಲೇಜಲ್ಲಿ ತುಂಬಾ ಹುಡುಗಿರು ಇದಾರಲ್ವಪ್ಪ. ಮತ್ತೆ ಯಾಕೆ ಈ ಅಮಾಯಕ ಹುಡುಗಿ ಹಿಂದೆ ಸುತ್ತಿದ್ಯಾ ನೀನು? ಮರ್ಯಾದೆಯಿಂದ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನನಗ್ ಮರ್ಯಾದೆ ಎಲ್ಲ ಗೊತ್ತಿಲ್ಲ, ನೀನ್ ಏನ್ ಬೇಕಂದ್ರೂ ಮಾಡ್ಕೋ. ಆಂಟೋನಿ ಸರ್. ಏನಮ್ಮ ಕರ್ದ ಪುಟ್ಟ, ನಿನಗ್ ನನ್ನ ಹೆಸರು ಗೊತ್ತಿದೆ. ನಾನು ಈಗ್ಲೇ ಕೆಲಸ ಬಿಟ್ಟು ಹೋಗ್ತೀನಿ, ನಿಮ್ಮ ಹತ್ರ ಕೆಲಸ ಮಾಡಿ ಸಾಕು. ತುಂಬಾ ಒಳ್ಳೆ ವಿಷಯ, ಆದ್ರೆ ಹಾಗೆ ಸುಮ್ನೆ ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಮ್ಮ. ನನ್ನ ಹತ್ರ ಅಡ್ವಾನ್ಸ್ ಅಂತ ತುಂಬಾ ದುಡ್ಡು ತಗೊಂಡಿದ್ಯಾ. ಲೆಮನ್ ಜ್ಯೂಸ್ ಕುಡ್ದಿದ್ದು, ಪೂರಿ ಹಾಲು ತಿಂದಿದ್ದು ಎಲ್ಲ ಬರ್ದಿಟ್ಟಿದೀನಿ. ಇದೆಲ್ಲ ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ, ಚೆನ್ನಾಗಿ ನೆನ್ಪಿಟ್ಕೋ. ಪ್ರೀತಿಯ ಜನ್ರೇ, ಸ್ವಲ್ಪ ಇಲ್ಲಿ ಬಂದು ನೋಡಿ. ಇಲ್ಲಿ ಇವ್ರೇ ಅಕ್ಕಿಷ್ಟು. ನಾನು ಅಂಗಡಿಯಲ್ಲಿ ಇಲ್ದೇ ಇದ್ದಾಗ ಇವ್ರಿಗೆ ಇದೇ ಕೆಲ್ಸ. ವಿಮಲ ಬಾ. ನೀನ್ ಈಗ್ಲೇ ಇಲ್ಲಿಂದ ಹೋಗೋದಕ್ಕಾಗಲ್ಲಮ್ಮ, ನಿನ್ನ ನಿಧಾನಕ್ಕೆ ಕಳಿಸ್ಕೊಡ್ತೀನಿ. ಅಡ್ವಾನ್ಸ್ ಅಂತ ತುಂಬಾ ದುಡ್ಡು ತಗೊಂಡಿದ್ಯಾ ನೀನು. ನೆನ್ಪಿದ್ಯಾ? ಪಾಪ ತಾತನ ಔಷಧಿಗೆ, ಅಜ್ಜಿ ತಿಥಿ ಮಾಡೋದಕ್ಕೆ ಇದನ್ನೆಲ್ಲ ತಗೊಂಡ ಇಲ್ವಾ? ಇದನ್ನೆಲ್ಲ ಸೆಟ್ಲ್ ಮಾಡ್ದೆ ನಾನ್ ನಿನ್ನ ಇಲ್ಲಿಂದ ಕಳ್ಸೋದಿಲ್ಲ. ಆಮೇಲೆ ನೀನು ಪೂರಿ ತಿಂದಿದ್ದು, ಲೆಮನ್ ಜ್ಯೂಸ್ ಕುಡ್ದಿದ್ದು ಅದೆಲ್ಲ ಬೇರೆ ಲೆಕ್ಕ. ನಾನು ಖಂಡಿತ ವಸೂಲಿ ಮಾಡ್ತೀನಿ. ನಿನ್ನ ಅಗ್ರಿಮೆಂಟ್ ಎಲ್ಲ ನನ್ನ ಹತ್ರ ಇದೆ, ಅದನ್ನ ಇಟ್ಕೊಂಡು ನಿನ್ಗೊಂದು ಗತಿ ಕಾಣಿಸ್ಬಿಡ್ತೀನಿ. ನನ್ನ ಅಡ್ವೊಕೇಟ್ನು ಒಂದು ಮಾತು ಕೇಳ್ತೀನಿ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹೋಗಿ ದುಡ್ಡು ತರ್ತೀನಿ. ಕೇಳಿನೇ ನೀನು ಅನ್ಕೊಂಡಿರ್ತೀಯ ನಾನು ಸರಿ ಇಲ್ಲ ಅಂತ. ನಿಜ ತಾನೆ? ಇಷ್ಟು ಸೌಕರ್ಯ ಇದ್ರೂ ನನಗೆ ಹೆಂಡತಿ ಇಲ್ಲ. ನಾನು ಎಷ್ಟು ಸತಿ ಎಷ್ಟು ಸಾಫ್ಟಾಗಿ ಬಿಹೇವ್ ಮಾಡಿದೆ, ಬೆಣ್ಣೆ ಥರ ಸ್ಮೂತ್ ಆಗಿದ್ದೆ. ಎಷ್ಟು ಕೊಬ್ಬು ನಿನಗೆ! ಅಹಂಕಾರ ಅಪಾಯದಲ್ಲೇ ಮುಗಿಯೋದು, ನಿನಗೆ ಗೊತ್ತಾ? ನಿನ್ನ ನಾನು ಮದುವೆ ಮಾಡ್ಕೊತೀನಿ ಅಂತ ಮೊದಲೇ ಹೇಳಿದ್ದೆ. ನಿನ್ನ ಸೌಂದರ್ಯ ಅಂತಸ್ನೆಲ್ಲ ನೋಡಿ ಅಲ್ಲಮ್ಮ, ಪಾಪ ಅಂತ ಪಶ್ಚಾತ್ತಾಪ ಪಟ್ಟುನೇ ಅಷ್ಟೇನೆ ಸಹಾಯ ಮಾಡೋಣ ಅನ್ಕೊಂಡೆ. ಆದರೆ ಈಗ ದಾರಿ ಇಲ್ವಲ್ಲ, ಅದಕ್ಕೆ ಈ ಕಾಲದಲ್ಲಿ ಯಾರಿಗೂ ಸಹಾಯನೇ ಮಾಡಕ್ ಹೋಗ್ಬಾರ್ದು. ನಿಮ್ ಕೆಲ್ಸ ನನಗ್ ಬೇಡ, ನಿಮ್ ಸಹವಾಸನೂ ನನಗ್ ಬೇಡ. ನಾನು ಎಷ್ಟ್ ದಿನ ಅಂತ ಸಹಿಸ್ಕೊಂಡ್ಲಿ? ನಿಜವಾಗ್ಲೂ ಇದೇ ಹ್ಯಾರಾಸ್ಮೆಂಟ್. ಹ್ಯಾರಾಸ್ಮೆಂಟ್ ಅನ್ನೋದು ಅದು ಪತ್ರಿಕೆ ಅವ್ರು ಹೇಳೋದೆಲ್ಲ ಅದನ್ನೇ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತೇನಿಲ್ಲ, ತಿಳ್ಕೊಂಡೆ ಮಾತಾಡ್ತಿರೋದು. ಮತ್ತಿನ್ನೇನು, ಬೇರೆ ಕೆಲ್ಸಗಳನ್ನೂ ನೋಡ್ಬೇಕಲ್ವಾ? ನನಗೆ ಬೇರೆ ಕೆಲಸ ಇದೆ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಹಲೋ, ಯಾರು? ನಾನೇ ಮಾತಾಡ್ತಿರೋದು. ಎಷ್ಟು ಕಾಪಿ ಬೇಕು ನಿಮಗೆ? ಖಂಡಿತ ಕೊಡ್ತೀನಿ. ನಾನು ಬೈಬಲ್ ಇಟ್ಕೊಂಡೆ ವ್ಯಾಪಾರ ಕಲ್ತಿದ್ದು, ಅವ್ರು ಯಾರೋ ಸುಮ್ಮನೆ ಹೇಳಿದ್ದಾರೆ. ಅಂಟಾರ್ಟಿಕಾಗೆ ಹೋಗಿ ಐಸ್ ವ್ಯಾಪಾರ ಮಾಡಿ ಬಿಸ್ನೆಸ್ ಶುರು ಮಾಡ್ದವ್ ನಾನು. ಅವನೇ ಈ ಆಂಟೋನಿ, ತಿಳ್ಕೊಳ್ಳಿ. ಏನಾಯ್ತು ಸರ್? ಏನು ಇಲ್ಲ. ಏನು ಕುಡಿಯೋಕ್ ಬಿಸಿನೀರ್ ತರ್ಲ? ಬೇಡ. ಎದೇನಾದ್ರೂ ನೋವಾಗ್ತಿದ್ಯಾ? ಬಿಸಿನೀರ್ ತಗೊಂಬರ್ಲ? ಕುಡಿತೀರಾ ನೀವು? ಇರಿ, ನಾನು ಯಾರನ್ನಾದ್ರೂ ಕರಿತೀನಿ, ಆಸ್ಪತ್ರೆಗೆ ಹೋಗ್ಬಿಡೋಣ. ಒಂದ್ ನಿಮಿಷ ಇರಿ, ನಾನು ಕರಿತೀನಿ. ನನಗೆ ತುಂಬಾ ಭಯ ಆಗ್ತಿದೆ ದೇವ್ರೇ.
ಅಯ್ಯಯ್ಯೋ ಏನಾಗ್ತಿದ್ಯೋ ಗೊತ್ತಿಲ್ವಲ್ಲ. ಹ, ದೇವ್ರೇ ಏನೂ ಆಗ್ಬಾರ್ದಪ್ಪ. ಹ, ಹ. ಲೇ ತಮ್ಮ, ಹೇಳಿ ಅಜ್ಜಿ. ಸ್ವಲ್ಪ ಬೇಗ ಬಾ ಇಲ್ಲಿ. ದುರ್ಗಮ್ಮನ ಸ್ವಲ್ಪ ಬೇಗ ಬರಕ್ ಹೇಳು. ಹಾ ಸರಿ. ಸರ್ಗ ಆರೋಗ್ಯ ಸರಿಗಿಲ್ಲ, ಹಾ. ಆಸ್ಪತ್ರೆ ಸರಿಮ್ಮ. ಕರ್ಕೊಂಡು ಹೋಗ್ಬೇಕು. ಹಾ. ಸ್ವಲ್ಪ ಸರಿ, ಬೇಗ ಸರಿ. ಬರಕ್ ಹೇಳು. ಸರ್ ತುಂಬಾ ನೋವ್ತಿದ್ಯಾ? ಉಸಿರಾಡಕ್ ಆಗ್ತಿಲ್ವಾ? ಈಗ್ಲೇ ಬರ್ತಾರೆ, ನಾನ್ ಬರಕ್ ಹೇಳಿದೀನಿ. ನಾವ್ ಆಸ್ಪತ್ರೆಗೆ ಹೋಗೋಣ, ಎದ್ದೇಳಿ. ಹುಷಾರು. ಅವಳಗ್ ಸ್ವಲ್ಪ ಸುದ್ದಿ ತಲುಪಿಸಿ. ನಂಬರ್ ಕ್ಯಾಲೆಂಡರ್ ಬರ್ದಿದೀನಿ, ಬೇಗ ಹೇಳು. ಸರಿ ಅಮ್ಮ. ಬೇಗ ಹುಡ್ಗಿಗ್ ವಿಷಯ ಹೇಳ್ಬಿಡಿ. ಗಾಡಿ ಸರಿ, ಬಂತ ಸರಿ. ಅನ್ಸುತ್ತೆ, ನಾನು ನೀವು ಹೋಗಿ ಹೋಗಿ. ಹಲೋ ಬುಕ್ ಸ್ಟಾಲ. ಹೌದು ಹೇಳಿ. ವಿಮಲಂಗ್ ಫೋನ್ ಕೊಡಿ. ಸಿಗುತ್ತೆ. ಚಿಲ್ಡ್ರೆ ಆಗಿ ನೋಟ್ ಆಗಿ ಮಾರೋದಕ್ಕೋಸ್ಕರ ಇಟ್ಟಿದ್ದೀನಿ. ಅಂಗಡಿಯವನ್ ಲೂಸ್ ನನ್ ಮಗ ಫೋನ್ ಎತ್ತಿದಾನೆ. ಈಗೇನ್ ಮಾಡೋದು? ನಾವ್ ಹಾ, ಅಲ್ಲಿಗೆ ಸರಿ, ಹೋಗಿ ಬನ್ನಿ, ನಾವೇ ಹೋಗೋಣ. ಸ್ವಲ್ಪ ಸ್ವಲ್ಪ ವೇಟ್ ಇರಿ. ಮಾಡಪ್ಪ. ಬೇಗ ಬನ್ನಿ ಸರ್. ಏನ್ ವಿಮಲ, ನಿನ್ಗೆ ಎಷ್ಟು ಸಾರಿ ಫೋನ್ ಮಾಡೋದು? ಒಬ್ಬೊಬ್ರು ಪದೇ ಪದೇ ಫೋನ್ ಮಾಡಿದ್ದಾರೆ. ಬೇಗ ಬಾ. ಏನಪ್ಪ, ಏನ್ ವಿಷಯ? ಹಾ, ಅಂದ್ರೆ ಜೊಲ್ ಸುರ್ಸೋದಕ್ಕೆ ಇನ್ನೊಂದ್ ವ್ಯಕ್ತಿ ಬಂದಿದ್ದಾನೆ. ಎಲ್ಲ ನಿನ್ ಮುಖ ತೋರ್ಸು. ಆಗ ಹಾ. ನೀನೇ ಫೋನ್ ಎತ್ತಿರೋದಾ? ಹೌದು. ನಿನ್ನ- ಈಗ ನಿನಗೆ ಇಷ್ಟ ಸಾಕು, ಆಮೇಲೆ ಬಂದು ನೋಡ್ಕೋತೀನಿ. ಬೇಗ ಬಾ. ಅಲೆಕ್ಸಾಂಡರ್ ಸರ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಏನು ಭಯ ಪಡ್ಬೇಡ, ಬಾ ಬೇಗ. ಎಲ್ಲಿ? ಐಸಿಯಲ್ ಇದ್ದಾರೆ. ಈ ಕಡೆ. ದೇವ್ರೇ. ಏನಾಯ್ತು? ಬನ್ನಿಯಮ್ಮ. ಏನಾಯ್ತು ಅವ್ರಿಗೆ? 1 ಗಂಟೆ ಮುಂಚೆ ಉಸಿರಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಮೈಯೆಲ್ಲ ಬೆವ್ತ್ ಹೋಯ್ತು. ಆಗ ತಕ್ಷಣ ನಾನು ಇವ್ರನ್ನೆಲ್ಲ ಮನೆಗ್ ಬರಕ್ ಹೇಳ್ದೆ. ಒಂದ್ ಟ್ಯಾಕ್ಸಿ ಹಿಡ್ದು ಆಸ್ಪತ್ರೆಗೆ ಕರ್ಕೊಂಡ್ ಬಂದೆ. ಏನೋ ಒಂದ್ ಇಂಜೆಕ್ಷನ್ ಹಾಕ್ಬೇಕು ಅಂದ್ರು. 10,000 ರೂಪಾಯಿ ಆಗುತ್ತೆ ಅಂತಿದ್ದಾರೆ. ಇಂಜೆಕ್ಷನ್ ಹಾಕಕ್ ಹೇಳಾಯ್ತಮ್ಮ. ದುಡ್ಗಿನ ನಮ್ಗೆ ಸರ್ ಜೀವನೇ ಮುಖ್ಯ ಆಮೇಲೆ ಅಲ್ವಮ್ಮ? ಏನಾಯ್ತು ಅಜ್ಜಿ? ಸ್ವಲ್ಪ ಹೊತ್ತಾದ್ಮೇಲೆ ಕರಿತೀನಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅಯ್ಯೋ. ನೀನೇನು ಹೆದರ್ಬೇಡಮ್ಮ, ದೇವ್ರ ಇದನ್ನ ನೋಡ್ಕೋತಾನೆ. ದೇವ್ರೇ. ಯೋ ಹಾ, ಓ ನೀನ್ ಆ ಜೊಲ್ ಕೇಸ್ತಾನೆ. ಈಗಾಗ್ಲೇ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ಅಣ್ಣಯ್ಯ. ತಗೋ ನೀನ್ ದುಡ್ಡನ್ನ. ಇನ್ನು ಮೇಲೆ ಅವಳಿಗೆ ಏನಾದ್ರು ತೊಂದರೆ ಕೊಟ್ರೆ ಸ್ವಲ್ಪ ಇರಪ್ಪ. ಏನ್ ಇಷ್ಟೇ ಕೊಟ್ಟಿದ್ಯಾ? ಲೆಮನ್ ಜ್ಯೂಸ್ ಕುಡ್ದಿದ್ದಕ್ಕೂ ಪೂರಿ ತಿಂದಿದ್ದಕ್ಕೂ ಎಲ್ಲ ಬಡ್ಡಿ ಸೇರ್ಸ್ಬೇಕು. ಈಗ್ಲೇ ಬೇಕಾ? ನನ್ಗೆ ಈಗ್ಲೇ ಬೇಕು. ಸರಿ, ತಗೋ. ಅಯ್ಯೋ, ಯಾಕಪ್ಪ ಹೊಡಿತಿದ್ಯಾ? ಇದನ್ನ ನಮ್ಮೂರಲ್ಲಿ ಒದೆ ಅಂತ ಹೇಳ್ತಾರೆ. ಅಕೌಂಟ್ ಅಲ್ಲಿ ಹಾಕೋ. ನಮ್ಮೂರಲ್ಲೂ ಇದನ್ನ ಏಟ್ ಅಂತಾನೆ ಹೇಳೋದು.